ಬ್ರೇಕ್ಫಾಸ್ಟ್ ಅಥವಾ ಟಿಫಿನ್ ಬಾಕ್ಸ್ ಎರಡಕ್ಕೂ ಸೂಪರ್ ಆಗಿರುವಂತಹ ಒಂದು ಹೆಲ್ದಿ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಇಲ್ಲ ಅಂದರೆ ಬಾಂಬೆ ರವೆ ಕೂಡ ತೊಗೋಬೋದು, ನಡೆಯುತ್ತೆ. ಅದಕ್ಕಿಂತ ಮೊದಲು ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಒಂದು ಸಲ ತೊಳ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಅವಲಕ್ಕಿ ಒಂದು ಸಲ ತೊಳ್ಕೊಂಡು ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಚಿರೋಟಿ ರವೆ ಹಾಕ್ಕೊತಿದ್ದೀನಿ. 1 ಕಪ್ ಆಗುವಷ್ಟು ಬಾಂಬೆ ರವೆ ಇದ್ದರೆ ಅದು ಕೂಡ ಹಾಕೋಬೋದು. 1 ಕಪ್ ಆಗುವಷ್ಟು ನೀರು, ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ತಿದ್ದೀನಿ. ಎಲ್ಲನೂ ಒಂದೇ ಕಪ್ಪಿಲಿಂದ ತೊಗೊಂಡಿದ್ದೀನಿ ನಾನಿಲ್ಲಿ. ಇವಾಗೇನಿಲ್ಲ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತಿದ್ದೀನಿ. ಇದಕ್ಕೆ ಜಾಸ್ತಿ ಹೊತ್ತು ನೆನೆಸ್ಬೇಕಂತೇನಿಲ್ಲ, ಜಸ್ಟ್ 10 ನಿಮಿಷ ಬಿಟ್ಟರು ಸಾಕಾಗುತ್ತೆ. ಇದಕ್ಕೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಒಂದು 10 ನಿಮಿಷ ನೆನೆಯಲಿ. ಅಲ್ಲಿ ತನಕ ನಾನು ಇಲ್ಲಿ ಸ್ವಲ್ಪ ತರಕಾರಿ ತೊಗೊಂಡಿದ್ದೀನಿ. ಇದನ್ನು ಹುರಿಯೋದಕ್ಕೆ ಇಲ್ಲಿ ಎಣ್ಣೆಯಲ್ಲಿ ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಹಾಕ್ತೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಸ್ವಲ್ಪ ಇವೆರಡೂ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಇಲ್ಲಿ ನೀವು ತರಕಾರಿ ಡೈರೆಕ್ಟ್ ಹಿಟ್ಟಿನಲ್ಲಿ ಹಾಗೆ ಹಾಕೋಬಹುದು, ಬಟ್ ಇಷ್ಟ ಆಗಲ್ಲ ಮಕ್ಕಳಿಗೆ. ಹೀಗಾಗಿ ನಾನಿಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಸೇರಿಸ್ತಿದ್ದೀನಿ. ಮತ್ತು ಈರುಳ್ಳಿ ಹಾಕ್ಕೊತಿದ್ದೀನಿ. ಈರುಳ್ಳಿ ಕೂಡ ಅಷ್ಟೇ ಹೈ ಫ್ಲೇಮ್ದಲ್ಲಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ. ಇದರಲ್ಲಿ ಇದೇ ತರಕಾರಿ ಹಾಕಬೇಕಂತೇನಿಲ್ಲ, ಮನೆಯಲ್ಲಿ ಏನು ತರಕಾರಿ ಇರುತ್ತೆ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು. ಹಸಿ ವಾಸನೆ ಹೋದ್ಮೇಲೆ ಇಲ್ಲಿ ಕ್ಯಾರೆಟ್ ಹಾಕ್ತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಇವಾಗ ಇದು ಕೂಡ ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ನೀವು ಇದರಲ್ಲಿ ಕ್ಯಾಪ್ಸಿಕಮ್ ಹಾಕೋಬೋದು, ಮತ್ತು ಪನ್ನೀರ್ ಇದ್ದರೆ ಪನ್ನೀರ್ ತುರ್ಕೊಂಡು ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ ಈ ಹೆಲ್ದಿ ರೆಸಿಪಿ. ಇವಾಗ ನೋಡಿ ತರಕಾರಿ ಹುರ್ಕೊಂಡಾಗಿದೆಯಾ, ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊಂಡಿದ್ದೀನಿ. ಅಥವಾ ಡೈರೆಕ್ಟಾಗಿ ಹಿಟ್ಟಿನಲ್ಲಿ ಹಾಗೆ ಕೂಡ ಹಾಕೋಬೋದು ತರಕಾರಿ. ಇಲ್ಲಿ ಹಿಟ್ಟಿಗೆ ಕೂಡ ಸುಮಾರು ಒಂದು 10 ನಿಮಿಷ ಆಗಿದೆ. ಸ್ವಲ್ಪ ತರಕಾರಿ ತಣ್ಣಗಾಲಿ, ಅಲ್ಲಿ ತನಕ ಇಲ್ಲಿ ಇದನ್ನು ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ. ಮತ್ತು ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಅಂದರೆ ನೀವು ಪ್ಲೇನಾಗಿ ಕೂಡ ಮಾಡ್ಕೋಬೋದು ಈ ರೆಸಿಪಿ. ಇವಾಗ ನೋಡಿ ಎಲ್ಲ ಸೇರಿಸಿ ನಾನಿಲ್ಲಿ ಮಿಕ್ಸಿಯಲ್ಲಿ ಹಾಕೊಂಡಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚ ಸಕ್ಕರೆ ಹಾಕ್ತಿದ್ದೀನಿ. ಇದನ್ನು ನೀಟಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಇದನ್ನು ಸ್ಮೂತಾಗಿ ರುಬ್ಕೊಂಡು ತೊಗೊತಿದ್ದೀನಿ. ನೋಡಿ ಒಂದು 10-20 ಸೆಕೆಂಡ ನಾನು ರುಬ್ಕೊಂಡು ತೊಗೊಂಡಿದ್ದೀನಿ. ಮತ್ತು ಇದೇ ಮಿಕ್ಸಿಂಗ್ ಬೌಲ್ದಲ್ಲಿ ಸೇರಿಸ್ತಿದ್ದೀನಿ. ನಾರ್ಮಲಾಗಿ ದೋಸೆ ಹಿಟ್ಟು ಇರುತ್ತೆ ಅಲ್ವ, ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ಹಿಟ್ಟು, ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು. ನೋಡಿ ಇಷ್ಟಾದರೂ ಸಾಕು, ಇದಕ್ಕೆ ಜಾಸ್ತಿ ನೀರೇನು ಹಾಕೋದು ಬೇಕಾಗಿಲ್ಲ. ನಾರ್ಮಲಾಗಿ ದೋಸೆ ಹಿಟ್ಟು ಇರುತ್ತೆ ನೋಡಿ, ಅದೇ ರೀತಿಯಾಗಿದೆ ಹೆಚ್ಚು ಕಮ್ಮಿ. ಇಲ್ಲಿ ತರಕಾರಿ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ಇದರಲ್ಲಿ ಹಿಟ್ಟಿನಲ್ಲಿ ಸೇರಿಸ್ತಿದ್ದೀನಿ. ನಿಮಗೆ ತರಕಾರಿ ಇಷ್ಟ ಇಲ್ಲ ಅಥವಾ ಮಕ್ಕಳು ತರಕಾರಿ ತಿನ್ನೋದಿಲ್ಲ ಅಂದರೆ ನೀವು ಪ್ಲೇನಾಗಿ ಕೂಡ ಮಾಡ್ಕೋಬೋದು. ಅಥವಾ ಮಕ್ಕಳು ತರಕಾರಿ ತಿಂತಾರೆ ಅನ್ನೋದಾದರೆ ಈ ರೀತಿ ಹುರ್ಕೊಂಡು ಹಾಕ್ಕೊಳ್ಳಿ, ತುಂಬಾ ಹೆಲ್ದಿಯಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇವಾಗ ಕೊನೆಗೆ ಇದಕ್ಕೆ ಒಂದು ಸ್ವಲ್ಪ ಅಥವಾ ಒಂದು 2 ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಹಾಕ್ಕೊತಿದ್ದೀನಿ. ಅಡುಗೆ ಸೋಡಾ ಬದಲಾಗಿ ನೀವು ಇಲ್ಲಿ ಒಂದು ಸ್ವಲ್ಪ ಈನೋ ಪೌಡರ್ ಕೂಡ ಹಾಕೋಬೋದು. ಕೊನೆಗೆ ಹಾಕೋಬೇಕು ಈ ಅಡುಗೆ ಸೋಡಾ. ಇಲ್ಲಿ ದೋಸೆ ಹಂಚು ಕೂಡ ಬಿಸಿಯಾಗಿದೆ. ಈ ರೀತಿ ಬ್ರಷ್ಲಿಂದ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ತೊಗೊತಿದ್ದೀನಿ. ಓಕೆ, ಇವಾಗ 1 ಚಮಚ ಹಿಟ್ಟನ್ನ ಹಾಕ್ತಿದ್ದೀನಿ. ಈ ರೀತಿ ಸಣ್ಣ ಸಣ್ಣ ಉತ್ತಪ್ಪ ರೀತಿಯಲ್ಲಿ ಹಾಕೋಬೇಕಷ್ಟೇ ಇದು. ಓಕೆ ನೋಡಿ, ಹಾಕ್ಕೊಂಡು ಇದಕ್ಕೆ ಒಂದು 2 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ. 2 ನಿಮಿಷ ಅಥವಾ ಮೇಲೆ ಈ ರೀತಿ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಮೇಲೆ ಮತ್ತೆ ಒಂದು ಹನಿ ಎಣ್ಣೆನ ಒರೆಸ್ತಿದ್ದೀನಿ ಈ ರೀತಿ ಬ್ರಷ್ಲಿಂದ. ಮತ್ತು ಇಲ್ಲಿ ಕೆಳಗಡೆ ಕೂಡ ನಾನು ಒಂದು ಸ್ವಲ್ಪನೇ ಬೇಯಿಸ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಎರಡೂ ಕಡೆಗೆ ಬೇಯಿಸ್ಕೊಂಡಾಗಿದೆ. ಎಷ್ಟು ಮಸ್ತಾಗಿ ಕಲರ್ ಬಂದಿದೆ ಅಲ್ವಾ, ತುಂಬಾ ರುಚಿಯಾಗಿರುತ್ತೆ ಈ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ. ಸೊ ಖಂಡಿತ ಟ್ರೈ ಮಾಡಿ ನೋಡಿ ಒಂದು ಸಲ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಾರ್ಮಲಾಗಿ ಕಾಯಿ ಚಟ್ನಿ ಅಥವಾ ಟೊಮೊಟೊ ಕೆಚಪ್ ಅಥವಾ ಸಾಂಬಾರ್ ಜೊತೆಗೆ ಅಥವಾ ಕೆಂಪು ಚಟ್ನಿ ಜೊತೆಗೆ ಇದನ್ನು ನೀವು ತಿನ್ಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.